ಹಾಯ್ ಆತ್ಮೀಯರೇ. ಸೊ 2023-24 ಸಾಲಿನಲ್ಲಿ ನಡೆದಂಥ NMMS ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ಕುರಿತು ನಾನು ಸವಿವರವಾಗಿ ವಿವರಣೆಯನ್ನು ಮಾಡ್ತಾಯಿದ್ದೀನಿ. ಸೊ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಕೂಡ ಪಾರ್ಟ್ 1 ಮತ್ತು ಪಾರ್ಟ್ 2ಗಳಲ್ಲಿ ಇದುವರೆಗೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀನಿ. ಸೊ ಅದರ ಮುಂದಿನ ಪ್ರಶ್ನೆಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ನ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಹೊಡೆಯೋದ್ರ ಮೂಲಕ ನನ್ನ ಮುಂದಿನ ವೀಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ, ಸೊ ಇಂದಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾಯಿದ್ದೀನಿ. NMMS 2023-24 GMAT ಕ್ವಶನ್ ಪೇಪರ್ ಕೀ ಆನ್ಸರ್ಸ್ ಪಾರ್ಟ್ 3 ಇದು. ಪಾರ್ಟ್ 2 ಮತ್ತು ಪಾರ್ಟ್ 1ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದರ ಮೂಲಕ ಹಿಂದಿನ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಸೊ ಈಗ ಪ್ರಶ್ನೆಗಳು 42 ಮತ್ತು 44. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ಪದವನ್ನು ಸಂಕೇತ ಬಳಸಿ ಬರೆಯಲಾಗಿದೆ. ಅದೇ ರೀತಿ ಕೊಟ್ಟಿರುವ ಇನ್ನೊಂದು ಪದಗಳ ಸಂಕೇತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ 42 ಕ್ಲಾಕನ್ನು 220 ಎಂದು ಸಂಕೇತಿಸಿದರೆ ವಾಚನ್ನು WATCH ವಾಚನ್ನು ಈ ರೀತಿ ಸಂಕೇತಿಸಬಹುದು ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ 275 ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಅದು ಹೇಗೆ ಆಗುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ನೋಡ್ರಿ, ಕ್ಲಾಕ್ C ಅಂದರೆ 3, L ಅಂದರೆ 12, ನೆಕ್ಸ್ಟ್ O ಅಂದರೆ 15, C ಅಂದರೆ 3, ನೆಕ್ಸ್ಟ್ K ಅಂದರೆ 11. ಸೊ ಇವೆಲ್ಲವುಗಳನ್ನು 3, 12, 15, 3, 11 ಇವೆಲ್ಲವುಗಳನ್ನ ಏನು ಮಾಡಿ ಕೂಡಿಸಿದಾಗ 44 ಬಂದಿದೆ. ಸೊ 44ನ್ನು ಏನು ಮಾಡಿದ್ದಾರೆ ಅಂದ್ರೆ 5ರಲ್ಲೇ ಗುಣಿಸಿದರೆ 220 ಬಂದಿದೆ. ಸೊ ನೆಕ್ಸ್ಟ್ ಈಗ ನಾವು WATCHನ್ನು ಏನು ಮಾಡಬೇಕು, ಸಂಖ್ಯೆಗಳನ್ನು ಹಾಕಿಕೊಂಡು ಅವುಗಳನ್ನು ಕೂಡಿಸಿದ ಮೇಲೆ ಏನಾಗುತ್ತೆ ಅಂದ್ರೆ 55 ಬಂತು. W 23, A1, T 20, C3, H 8. ಸೊ ಅಷ್ಟು ಕೂಡಿಸಿದಾಗ 55 ಬಂತು. ಸೊ 55ಕ್ಕೆ ನಾವೇನು ಮಾಡಬೇಕು, ಮೊದಲನೇ ನಿಯಮದ ಪ್ರಕಾರ 5ರಲ್ಲೇ ಏನು ಮಾಡಬೇಕು, ಗುಣಿಸಬೇಕು. ಸೊ ಅವಾಗ 275 ಏನು ಆಗುತ್ತೆ. ಸೊ ಉತ್ತರ ಸರಿಯಾದ ಉತ್ತರ ಬರುತ್ತದೆ. ನೆಕ್ಸ್ಟ್ 43ನೇ ಪ್ರಶ್ನೆ, ಲೈಟನ್ನು NGJEX ಎಂದು ಸಂಕೇತಿಸಿದರೆ ಸೌಂಡನ್ನು ಈ ರೀತಿ ಸಂಕೇತಿಸಬಹುದು ಅಂತ ಇದೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರ 3 UMXKH ಅಂತ ಆಗುತ್ತೆ. ಸೊ ಅದು ಉತ್ತರ ಹೇಗೆ ಬಂದಿದೆ ಎಂಬುದನ್ನು ನೋಡೋಣ. ಇಲ್ಲಿ ನೋಡ್ರಿ, L ಮತ್ತು Nಗೆ 2 ಡಿಫ್ರೆನ್ಸ್ ಇದೆ ಸೀದಾ. ನೆಕ್ಸ್ಟ್ I ಮತ್ತು J ಉಲ್ಟಾ ಬಂದಿದ್ದಾರೆ. ಸೊ ಇಲ್ಲಿ 2 ಡಿಫ್ರೆನ್ಸ್ ಆಗಿದೆ, ಉಲ್ಟಾ ಬಂದಿದ್ದಾರೆ ಇಲ್ಲಿ ಈ ರೀತಿ. ನೆಕ್ಸ್ಟ್ ಅದೇ ರೀತಿ ಸೊ ಹೀಗೆ ಹೋಗಿದ್ದಾರೆ. G ಮತ್ತು Jಗೆ 3 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಉಲ್ಟಾ ಬಂದಿದ್ದಾರೆ. ಸೊ E ಮತ್ತು Hಗೆ 3 ಡಿಫ್ರೆನ್ಸು. ನೆಕ್ಸ್ಟ್ T ಮತ್ತು Xಗೆ 4 ಡಿಫ್ರೆನ್ಸ್ ಇದೆ, ಸೀದಾ ಹೋಗಿದ್ದಾರೆ. ನೆಕ್ಸ್ಟ್ ಅದೇ ರೀತಿ ನಾವಿಲ್ಲಿ ಮಾಡಿದಾಗ S ಆದಮೇಲೆ 2 ಡಿಫ್ರೆನ್ಸನ್ನು ತಗೊಂಡಾಗ ಸೊ U ಅಂತ ಆಗುತ್ತೆ. ಸೊ ಇಲ್ಲಿ ರಿವರ್ಸ್ ಇದೆ. ಸೊ ಇಲ್ಲಿ M ದಿಂದ Oಗೆ 2 ಬರಬೇಕು. ಸೊ ನೆಕ್ಸ್ಟ್ Uದಿಂದ 3 ಅಕ್ಷರಗಳನ್ನು ಸೀದಾ ಹೋದಾಗ ಏನಾಗುತ್ತೆ ಅಂದ್ರೆ X ಬರುತ್ತೆ. ನೆಕ್ಸ್ಟ್ Kದಿಂದ 3 ಅಕ್ಷರಗಳು. ಸೊ Kದಿಂದ ಈ ಕಡೆ 3 ಬರಬೇಕು. ಸೊ N ಇದೆ. ನೆಕ್ಸ್ಟ್ Dದಿಂದ ಈ ಕಡೆ 4 ಹೋದಾಗ H ಬರುತ್ತೆ. ಸೊ ಅದರಿಂದ ಸರಿಯಾದಂಥ ಉತ್ತರ UMXKH ಎಂಬುದು ಸರಿಯಾದಂಥ ಉತ್ತರವಾಗುತ್ತದೆ. ನೆಕ್ಸ್ಟ್ 44 EARTH ಅರ್ಥನ್ನು 1 2 3 4 5 ಎಂದು ಸಂಕೇತಿಸಿದರೆ ಸೆಟರ್ನ್ SATURN ಅನ್ನು 6 2 4 7 3 8 ಎಂದು ಸಂಕೇತಿಸಿದರೆ URANUS ಅನ್ನು ಈ ರೀತಿ ಸಂಕೇತಿಸಬಹುದು ಅಂತ ಹೇಳಿದರೆ. ಸೊ ಇಲ್ಲಿ ನೋಡ್ರಿ, ಇದಕ್ಕೆ ಸರಿಯಾದಂಥ ಉತ್ತರ 3 73 28 76 ಅಂತ ಆಗುತ್ತೆ. ಸೊ ಯಾವ ರೀತಿ ಮಾಡಿದಾರೆ ಅಂದ್ರೆ A ಅಂದ್ರೆ E ಅಂದ್ರೆ 1 ಅಂತ, ನೆಕ್ಸ್ಟ್ A ಅಂದರೆ 2, R ಅಂದರೆ 3, T ಅಂದರೆ 4, H ಅಂದರೆ 5. ನೆಕ್ಸ್ಟ್ ಅಲ್ಲಿ ಕೊಟ್ಟಿದ್ದನ್ನು ನಾನು ಇಲ್ಲಿ ಬರೆದಿದ್ದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 5 ಇದೆ. E ಅಂದರೆ 1, A ಅಂದರೆ 2, ಸೊ R ಅಂದರೆ 3, T ಅಂದರೆ 4, H ಅಂದರೆ 5 ಈ ರೀತಿ ಬರಿತಾ ಹೋಗಿದ್ದೀನಿ. ಸೊ ಇಲ್ಲಿ S ಅಂದರೆ 6, A ಅಂದರೆ 2, T ಅಂದರೆ 4, 7 3 8 ಅಂತಾಗಿದೆ. ಇಲ್ಲಿ ನಾವು U ಅಂದಾಗ, ಸೊ ಇಲ್ಲಿ U ಅಂದಾಗ ಏನಿದೆ, U ಅಂದಾಗ 7 ಇದೆ. ಸೊ ಅದಕ್ಕೆ 7 ಬರೆದಿದ್ದೀನಿ. R ಅಂದಾಗ 3 ಇದೆ, 3ಅನ್ನು ಬರೆದಿದ್ದೀನಿ. A ಅಂದಾಗ 2 ಇದೆ, 2ಅನ್ನು ಬರೆದಿದ್ದೀನಿ. ನೆಕ್ಸ್ಟ್ N ಅಂದಾಗ ಸೊ 8 ಇದೆ, 8 ಬರೆದಿದ್ದೀನಿ. ನೆಕ್ಸ್ಟ್ U ಬಂದಿದೆ, ಮತ್ತು U ಅಂದರೆ 7 ಅಂತ ಬರೀಬೇಕು. ನೆಕ್ಸ್ಟ್ S ಇದೆ, 6 ಅಂತ ಇದೆ. ಸೊ ಆದ್ದರಿಂದ ಇಲ್ಲಿ ಸರಿಯಾದಂಥ ಉತ್ತರ ಏನಾಗುತ್ತೆ, ಸೊ 7 3 2 8 2 7 ಅಂತ 7 6 ಅಂತ ಆಗುತ್ತೆ.
732876 ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ 45 ಈ ಕೆಳಗಿನ ಜಾಲಾಕೃತಿಯನ್ನು ಘನವಾಗುವಂತೆ ಮಡಚಿದಾಗ ಉಂಟಾಗುವ ಘನಗಳನ್ನು ಕೊಟ್ಟಿರೋ ಪರ್ಯಾಯಗಳಿಂದ ಗುರುತಿಸಿ ಅಂತ ಹೇಳಿದರೆ. ಸೊ ಇಲ್ಲಿ ಫಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ನಾವು ವಿರುದ್ಧ ಮುಖಗಳನ್ನ ಕಂಡು ಹಿಡ್ಕೋಬೇಕು. ಸೊ ವಿರುದ್ಧ ಮುಖಗಳು ಇದರದ್ದು ವಿರುದ್ಧ ಆಗ್ತೈತಿ. ಸೊ ನೆಕ್ಸ್ಟ್ ಇದರ ವಿರುದ್ಧ ಇದು ಆಗುತ್ತೆ, ನೆಕ್ಸ್ಟ್ ಇದ್ರ ವಿರುದ್ಧ ಇದು ಆಗುತ್ತೆ. ಸೊ ಹಿಂಗೆ ಇದನ್ನು ಹೊಳ್ಳಿ ಮತ್ತೆ ಘನಾಕೃತಿಯನ್ನು ಉಂಟು ಮಾಡಿದಾಗ ಹೇಗೆ ಆಗುತ್ತೆ ಅಂತ ಹೇಳಿದರೆ, ಸೊ ಇಲ್ಲಿ ನಾವು ಯಾವುದು, ಸೊ ಇಲ್ಲಿ ಚುಕ್ಕೆ ಕಂಡಾಗ ಇದು ಬಾಕ್ಸ್ ಕಾಣಲ್ಲ. ಸೊ ನೋಡಿರಿ, ನೆಕ್ಸ್ಟ್ ಸ್ಟಾರ್ ಕಂಡಾಗ ಇದು ಬ್ಲ್ಯಾಂಕ್ ಇದ್ದಿದ್ದು ಕಾಣಲ್ಲ. ಸೊ ಇಲ್ಲಿ ನೋಡಿದಾಗ ನಾವು ಏನಾಗುತ್ತೆ ಅಂದರೆ 1 2 4 ಮಾತ್ರ ಸರಿ ಅಂತಾಗುತ್ತೆ, 3 ಏನಾಗಲ್ಲ ತಪ್ಪಂತ ಆಯ್ಕೆ ಬರುತ್ತೆ ಎಂಬುದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ 46 ಒಂದು ದಾಳದ 2 ಸ್ಥಾನಗಳ ಚಿತ್ರಗಳನ್ನು ಕೊಡಲಾಗಿದೆ. 3 ಚುಕ್ಕೆಗಳಿರುವ ಮುಖಕ್ಕೆ ಅಭಿಮುಖವಾಗಿ ಬರುವ ಮುಖದಲ್ಲಿ ಇರುವ ಚುಕ್ಕೆ ಅಂದಿದ್ದಾರೆ. ಸೊ ಇಲ್ಲಿ ನಾವು ಸರಿಯಾದಂಥ ಉತ್ತರ ಏನು ಸಿ ಉತ್ತರ ಸರಿಯಾಗುತ್ತೆ 4. ಇಲ್ಲಿ ನೋಡೋಣ್ರಿ, ಫಸ್ಟ್ ನಾವೇನು ಮಾಡೋದ, ಸೊ ಇದರಲ್ಲಿ 2 ಸಾಮಾನ್ಯ ಯಾವಿದಾವೆ ಅಂತ ನೋಡೋಣ. ಇಲ್ಲಿ ನೋಡ್ರಿ, ಯಾವ್ದು ಸಾಮಾನ್ಯ ಇದೆ, 2 ಸಾಮಾನ್ಯ ಇದ್ದಾವೆ. ಸೊ 2 ಸಾಮಾನ್ಯ ಇದ್ದಾವೆ ಅಂದ್ರೆ ನಾವೇನು ಮಾಡಬೇಕು, ಸೊ ಗಡಿಯಾರದ ರೇಖೆ ಮೂಲಕ ಹೋಗೋಣ. ಸೊ 2 ಆದಮೇಲೆ ಇಲ್ಲಿ 1 ಬಂತು, ನೆಕ್ಸ್ಟ್ ಇಲ್ಲಿ ಏನು ಬಂತು 4 ಬಂತು. ಅದೇ ರೀತಿ ಇಲ್ಲಿ ನೋಡೋಣ್ರಿ, ಇಲ್ಲಿ 5, ಇಲ್ಲಿ 3 ಬಂತು, 1 2 3 4 5 6 ಬಂತು. ಸೊ ಹಾಗಾದರೆ ನಮಗೇನು ಬೇಕಾಗಿದೆ, ಒಂದು ಸೆಕೆಂಡು, ಸೊ ನಮಗೆ ಬೇಕಾಗಿರೋದು ಯಾವುದು 3ಕ್ಕೆ ಅಂದಿದ್ದಾರೆ. ಸೊ ಒಂದು ನಿಮಿಷ ಇನ್ನೂ ಮಾಡಿಬಿಡ್ತೀನಿ ಇದಕ್ಕೆ. ಇಲ್ಲಿ ಸಾಮಾನ್ಯವಾಗಿರೋದು 2 2 2, ನೆಕ್ಸ್ಟ್ ಗಡಿಯಾರ ಮುಖ ಹಿಂಗೆ ಹೋಗಬೇಕು. ಸೊ 1, ನೆಕ್ಸ್ಟ್ 4, ಅದೇ ರೀತಿ ಹಿಂಗೆ ಹೋದಾಗ ಇಲ್ಲಿ ಏನಿದೆ 5 3 ಇದೆ, 1 2 3 4 5 ಇನ್ನು 6. ಈಗ 3ಕ್ಕೆ ಏನಿದೆ 4 ಇದೆ ಅಭಿಮುಖ, 3ಕ್ಕೆ 4 ಇದೆ, ಆದ್ದರಿಂದ ಆಪ್ಷನ್ ಸಿ ಎಂಬುದು ಸರಿಯಾಗುತ್ತದೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ 47 ಒಂದು ಗಣದ 6 ಮುಖಗಳು ಮೇಲೆ ಈ ರೀತಿ ಕೊಟ್ಟಿದ್ದಾರೆ, ಸಂಕೇತಗಳನ್ನು ಗುರುತಿಸಲಾಗಿದೆ. ಈ ಗಣದ 3 ವಿವಿಧ ಸ್ಥಾನಗಳ ಚಿತ್ರಗಳನ್ನು ಈ ಕೆಳಗೆ ನೀಡಲಾಗಿದೆ. ಈ ಗಣವನ್ನು ಬಿಡಿಸಿದಾಗ ಸಿಗುವ ಜಾಲಾಕೃತಿ ಬಿಡಿಸಿದಾಗ ಹೇಗೆ ಆಗುತ್ತೆ ಎಂಬುದನ್ನು ಇಲ್ಲಿ ಹೇಳಿದ್ದಾರೆ. ಸೊ ನಾವು ಫಸ್ಟ್ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ವಿರುದ್ಧ ಮುಖಗಳನ್ನು ಕಂಡು ಹಿಡ್ಕೋಬೇಕು. ಸೊ ವಿರುದ್ಧ ಮುಖಗಳನ್ನು ಕಂಡು ಹಿಡ್ಕೊಂಡ್ರೆ ಮಾತ್ರ ಇದಾಗುತ್ತೆ. ಸೊ ಅದು ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಸೊ ಆದ್ದರಿಂದ ವಿರುದ್ಧ ಮುಖಗಳನ್ನು ಕಂಡು ಹಿಡಿದು ನೋಡಿದಾಗ ಸೊ ಆಪ್ಷನ್ ಡಿ ಅನ್ನೋದು ಸರಿಯಾಗುತ್ತೆ. ಆಪ್ಷನ್ ಡಿ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರವಾಗುತ್ತೆ. 47. ನೆಕ್ಸ್ಟ್ 48 ಈ ಕೆಳಗಿನವುಗಳಲ್ಲಿ ಅಧಿಕ ವರ್ಷವಲ್ಲದ ವರ್ಷ. ಅಧಿಕ ವರ್ಷ ಅಂದರೆ ಏನಾಗುತ್ತೆ, ಸೊ 4ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತದೆ. ಸೊ ಇಲ್ಲಿ ಅಧಿಕ ವರ್ಷ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ಇದು ಅಧಿಕ ವರ್ಷವಲ್ಲದ ಅಂದಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಸರಿಯಾದಂಥ 650 ಸರಿಯಾದಂಥ ಉತ್ತರ ಆಗುತ್ತೆ. ಅಧಿಕ ವರ್ಷ 4ರಿಂದ ಸಂಪೂರ್ಣವಾಗಿ ಭಾಗ ಹೋಗುವುದಿಲ್ಲ, ಆದ್ದರಿಂದ ಇಲ್ಲಿ ಎ ಉತ್ತರ ಸರಿಯಾಗುತ್ತೆ. ನೆಕ್ಸ್ಟ್ ಇಲ್ಲಿ 49 ಒಂದು ವೇಳೆ 2021ರ ಸ್ವಾತಂತ್ರ್ಯ ದಿನವು ಭಾನುವಾರವಾದರೆ 2025ರ ಸ್ವಾತಂತ್ರ್ಯ ದಿನದ ವಾರ ಅಂದಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಶುಕ್ರವಾರ ಆಗುತ್ತೆ. ಸೊ ಇಲ್ಲಿ ನೋಡ್ರಿ, 2021 ಆಗಸ್ಟ್ 15 ಭಾನುವಾರ ಆಯಿತು. ಸೊ 2025 ಯಾವ ವಾರ ಬರುತ್ತೆ ಅಂತ ಕೇಳಿದರೆ, ಸೊ ಇಲ್ಲಿ 2021 ಭಾನುವಾರ, 2022 ಒಂದು ವರ್ಷ ಪರಕ್ಕಿರುತ್ತೆ. ಸೊ ಇಲ್ಲಿ ಒಂದು ದಿನ ಚೇಂಜ್ ಆಗುತ್ತೆ. ಸೊ ಒಂದು ವರ್ಷಕ್ಕೆ ಏನಾದರೂ ಅಧಿಕ ವರ್ಷ ಇಲ್ಲಾಂದರೆ ಒಂದು ಇದಾಗುತ್ತೆ, ಒಂದೇ ದಿನ ಎಕ್ಸ್ಟ್ರಾ ಬರುತ್ತೆ. ಸೊ ಆದ್ದರಿಂದ ಇಲ್ಲಿ ಭಾನುವಾರ ಸೋಮವಾರ ಆಯಿತು. ಸೊ ಇಲ್ಲಿ ಮತ್ತೊಂದು ದಿನ ಆಯಿತು, ಮಂಗಳವಾರ ಆಯಿತು ಮುಂದಿನ ವರ್ಷ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದರೆ ಅಧಿಕ ವರ್ಷ ಇದೆ ಇದು. ಸೊ ಆದ್ದರಿಂದ ಇಲ್ಲಿ 2 ದಿನವನ್ನು ನಾವೇನು ಮಾಡಬೇಕು, ತೆಗೆದುಕೊಳ್ಬೇಕು. ಸೊ ಮಂಗಳವಾರ ಇದೆ, ಬುಧವಾರ ಗುರುವಾರ ಆಯಿತು. ಸೊ ನೆಕ್ಸ್ಟ್ ಮುಂದೆ ಅಧಿಕ ವರ್ಷ ಇಲ್ಲ, ನೆಕ್ಸ್ಟ್ ಇಲ್ಲೊಂದು ದಿನ ತೊಗೊಂಡ್ರೆ ಏನಾಗುತ್ತೆ, ಸೊ ಶುಕ್ರವಾರ ಬರುತ್ತದೆ. ಸೊ ಇದು ಅಧಿಕ ವರ್ಷ ಇದೆ, ಇದನ್ನ ನೆನ್ಪಿಟ್ಕೋಬೇಕು. ಸೊ 2 ದಿನ ನಾವು ಮುಂದೆ ತಗೋಬೇಕಾಗುತ್ತೆ. ಸೊ ಅದರಿಂದ ಇಲ್ಲಿ ಸರಿಯಾದಂಥ ಉತ್ತರ ಶುಕ್ರವಾರ ಎಂಬುದು ಸರಿಯಾದಂಥ ಉತ್ತರ ಆಗುತ್ತೆ 49ಕ್ಕೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 50. 2023 ಮತ್ತು 2024
ಈ 2 ವರ್ಷಗಳಲ್ಲಿ ಬರುವ ಒಟ್ಟು ದಿನಗಳ ಸಂಖ್ಯೆ ಎಂದಿದ್ದಾರೆ. ಸೊ ಒಟ್ಟು ದಿನಗಳ ಸಂಖ್ಯೆ, ಸೊ ಇಲ್ಲಿ ನೋಡಿರಿ, ಇದು ಅಧಿಕ ವರ್ಷ ಬರುತ್ತೆ, ಇದು ಸಾಮಾನ್ಯ ವರ್ಷ ಬರುತ್ತೆ. ಸೊ ಹಾಗಾದರೆ ನಾವು ಕ್ಯಾಲ್ಕುಲೇಷನ್ನ ಮಾಡೋಣ. ಇದಕ್ಕೆ ಸರಿಯಾದಂಥ ಉತ್ತರ 731. ಸೊ ಇಲ್ಲಿ ನೋಡಿರಿ, 2023 ಏನಿದೆ ಸಾಮಾನ್ಯ ವರ್ಷವಿದೆ, ಆದ್ದರಿಂದ 365 ದಿನಗಳಿರ್ತವೆ. ಸೊ 2024 ಅಧಿಕ ವರ್ಷ 366 ದಿನಗಳಿರ್ತವೆ. ಸೊ ಇವುಗಳನ್ನು ಕೂಡಿಸಿದಾಗ ಏನಾಗುತ್ತೆ, 731 ಬರುತ್ತೆ. ಆದ್ದರಿಂದ ಇಲ್ಲಿ ಡಿ ಆಪ್ಷನ್ ಸರಿಯಾಗಿದೆ. ನೆಕ್ಸ್ಟ್ 51, ರವಿಯು ತನ್ನ ಮನೆಯಿಂದ ಉತ್ತರ ದಿಕ್ಕಿಗೆ ಮುಖ ಮಾಡಿ ಏನು ಮಾಡಿದಾನಂದ್ರೆ 8 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ನಡೆಯುತ್ತಾನೆ. ಪುನಃ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆಯುತ್ತಾನೆ. ಈಗ ರವಿಯು ಮತ್ತು ಅವನ ಮನೆಯ ನಡುವಿನ ಅಂತರ ಎಷ್ಟು ಅಂತ ಕೇಳಿದರೆ ಇಲ್ಲಿ 14 ಎಂಬುದು ಸರಿಯಾಗುತ್ತೆ. ಇಲ್ಲಿ ಮಾಡಿದ್ದೀನಿ ನೋಡಿರಿ ನಾನು, ರವಿನ ಮನೆ ಇಲ್ಲಿದೆ. ಸೊ ಉತ್ತರಕ್ಕೆ ಎಷ್ಟು ಹೋದಪ್ಪ ಅಂದ್ರೆ 8 ಕಿಲೋಮೀಟ್ರ್ ಹೋದ. ನಂತರ ಬಲಕ್ಕೆ ತಿರುಗಿ 4 ಕಿಲೋಮೀಟ್ರ್ ಬಂದ. ನೆಕ್ಸ್ಟ್ ಮತ್ತೆ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಬಂದ. ಸೊ 8 ಕಿಲೋಮೀಟ್ರ್ ಬಂದ ಕೆಟ್ಟ ಕೊನೆಗೆ ಎಡಕ್ಕೆ ತಿರುಗಿದ 10 ಕಿಲೋಮೀಟ್ರ್ ತಿರುಗಿದ. ಸೊ ಈಗ ಮನೆಯಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಇಲ್ಲಿಂದ ಇಲ್ಲಿಗೆ ಗೊತ್ತೈತಿ. ಸೊ 10 ಆಯಿತು. ಸೊ ನೆಕ್ಸ್ಟ್ ಇದರದ್ದು ಗೊತ್ತೈತಿ. ಸೊ ಇದರದ್ದು ಎಷ್ಟು, ಇಲ್ಲಿ 4 ಕಿಲೋಮೀಟ್ರ್ ಐತಿ. 10ಕ್ಕೆ 4 ಕೊಡಿಸಿದ್ರೆ 14 ಕಿಲೋಮೀಟ್ರ್ ಎಂಬುದು ಸರಿಯಾದಂಥ ಉತ್ತರ ಆಗುತ್ತದೆ, 14. ನೆಕ್ಸ್ಟ್ ಇದು 52. ಒಂದು ದಿನ ಬೆಳಿಗ್ಗೆ ರಾಜು ಮತ್ತು ಸತೀಶ್ ರಸ್ತೆಯ ಪಕ್ಕದಲ್ಲಿ ಪರಸ್ಪರ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದರು. ಸತೀಶನ ನಿರೂಪಣೆಕರವಾಗಿ ರಾಜುವಿನ ಬಲ ಭಾಗದಲ್ಲಿದ್ದರೆ ಸತೀಶ ಮುಖ ಮಾಡಿ ನಿಂತಿರುವ ದಿಕ್ಕು ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ದಕ್ಷಿಣ ದಿಕ್ಕು ಆಗುತ್ತದೆ. ನೆಕ್ಸ್ಟ್ 53. ಒಬ್ಬ ಮನುಷ್ಯ ಈಶಾನ್ಯಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಸೊ ಅವನು ಪ್ರದಕ್ಷಿಣಾಕಾರವಾಗಿ 90 ಡಿಗ್ರಿ ತಿರುಗಿದನು. ತದನಂತರ ಅಪ್ರದಕ್ಷಿಣಾಕಾರವಾಗಿ 135 ಡಿಗ್ರಿ ತಿರುಗಿದರೆ ಅವನು ಈಗ ಎದುರಿಸುತ್ತಿರುವ ದಿಕ್ಕು ಯಾವುದು ಅಂತ ಇದೆ. ಸೊ ಸರಿಯಾದಂಥ ಉತ್ತರ ಇದಕ್ಕೆ ಉತ್ತರ ದಿಕ್ಕು ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ಸೊ ಇಲ್ಲಿ ರವಿ ನಿಂತಿದ್ದಾನ. ಸೊ ಇಲ್ಲಿಂದ ಏನು ಮಾಡಿದಪ್ಪ ಅಂದ್ರೆ ಈಶಾನ್ಯ ದಿಕ್ಕೈತಿ. ಸೊ ಇಲ್ಲಿ ಆಗ್ನೇಯ ಇದೆ. ಸೊ ಇಲ್ಲಿಂದ ಫಸ್ಟ್ ಎಲ್ಲಿ ಹೋದವ, ಸೊ ಇಲ್ಲಿ ಪ್ರದಕ್ಷಿಣಾಕಾರವಾಗಿ ಅಂದ್ರೆ 90 ಡಿಗ್ರಿ ಇಲ್ಲಿಗೆ ಬಂದ. ನೆಕ್ಸ್ಟ್ ಅಪ್ರದಕ್ಷಿಣಾಕಾರವಾಗಿ ಅಂದ್ರೆ ಸೊ ಏನು ಮಾಡಿದಪ್ಪ ಅಂದ್ರವ ಮತ್ತು 90 ಬಂದು ಹೀಗೆ ಹೋದ. ಎಷ್ಟು ಹೋದ, 135 ಹೋದ. ಸೊ 135 ಅಂದ್ರೆ ಸೊ ನಮ್ಗೆ ಈಗ ಆಲ್ರೆಡಿ ಗೊತ್ತಿದೆ, ಇಲ್ಲಿಗೆ 90. ಸೊ ಇಲ್ಲಿಗೆ ಇನ್ನೊಂದು 90 ಕುಡಿಸಿದ್ರೆ ಎಷ್ಟಾಗುತ್ತೆ, 180 ಆಗುತ್ತೆ. ಸೊ ಅದು ನಮ್ಗೆ ಬೇಕಾಗಿದ್ದು 135 ಮಾತ್ರ. ಸೊ ಅವ ಇಲ್ಲಿ 90 ಆದರೆ ಇಲ್ಲಿ 100, 135 ಒಟ್ಟು ಇಷ್ಟು ಬರುತ್ತೆ. ಸೊ ಇಷ್ಟು ನೋಡಿದರೆ ಅವ ಉತ್ತರ ದಿಕ್ಕಿಗೆ ಇದ್ದಾನೆ ಎಂಬುದು ನಮಗೆ ಗೊತ್ತಾಗುತ್ತದೆ. ಇಲ್ಲೇ ಉತ್ತರ ದಿಕ್ಕಿಗೆ ಅವನು ಕಾಣ್ತಾನೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು, ಉತ್ತರ ದಿಕ್ಕು ಎಂಬುದು ಸರಿಯಾಗುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ 54ರಿಂದ 54 ಮತ್ತು 55 ಅಂತ ಹೇಳಿದರೆ, ಸೊ ಕೆಳಗಿನ ವೆನ್ ಚಿತ್ರಗಳು ಪ್ರಶ್ನೆಗಳಲ್ಲಿ ಕೊಟ್ಟಿರುವ 3 ವ್ಯಕ್ತಿ ವಸ್ತುಗಳಿಗಿರುವ ಸಂಬಂಧವನ್ನು ಸೂಚಿಸುತ್ತದೆ. ಈ ಸಂಬಂಧವನ್ನು ಸೂಚಿಸುವ ಸರಿಯಾದ ಚಿತ್ರವನ್ನು ಆಯ್ಕೆ ಮಾಡಿ ಎಂದಿದ್ದಾರೆ. ಇಲ್ಲಿ ಹಣ್ಣುಗಳು ಸೇಬು ಮಲ್ಲಿಗೆ ಅಂತ ಇದೆ. ಸೊ ಇದಕ್ಕೆ ಯಾವುದು ಸಿ ಅನ್ನೋದು ಸರಿಯಾಗುತ್ತೆ. ಇಲ್ಲಿ ಯಾವುದು ಡಿ ಅನ್ನೋದು ಸರಿಯಾಗುತ್ತೆ. ಇದೊಂದು ಹಣ್ಣುಗಳು ಅಂತ ತಿಳ್ಕೊಂಡ್ರೆ ಇದು ಸೇಬು ಆಗುತ್ತೆ. ಸೊ ಮಲ್ಲಿಗೆ ಅನ್ನೋದು ಸಪ್ರೇಟ್ ಬರುತ್ತೆ. ಸೊ ಅದರಿಂದ ಒಂದನೇದು ಡಿ ಉತ್ತರ ಸರಿ. ನೆಕ್ಸ್ಟ್ ಕಾಡು ಪ್ರಾಣಿಗಳು ಸಸ್ಯಾಹಾರಿಗಳು. ನೆಕ್ಸ್ಟ್ ಜಿಂಕೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾಡು ಪ್ರಾಣಿಗಳು ಬೇರೆ ಬಂದ್ರೆ ಇಲ್ಲಿ ನೋಡ್ರಿ, ಇದಕ್ಕೂ ಕೂಡ ಡಿ ಉತ್ತರನೇ ಸರಿ. ಇದು ಕಾಡು ಪ್ರಾಣಿ ಅಂತ ತಿಳ್ಕೊರಿ, ಇದು ಸಸ್ಯಾಹಾರಿ ಅಂತ ತಿಳ್ಕೊರಿ. ಸಸ್ಯಾಹಾರಿ ಒಳಗೆ ಇಲ್ಲಿ ಜಿಂಕೆ ಅನ್ನೋದು ಏನಾಗುತ್ತೆ ಇಲ್ಲಿ ಬರುತ್ತೆ. ಸೊ ಅದರಿಂದ ಇದಕ್ಕೆ ಬಿ ಉತ್ತರ ಸರಿಯಾಗುತ್ತೆ. ನೆಕ್ಸ್ಟ್ 56 ಕೊಟ್ಟಿರುವ ವೆನ್ನಕ್ಷೆಯು ಪ್ರತಿನಿಧಿಸುವ ಸರಿಯಾದ ವಸ್ತುಗಳ ಅಥವಾ ವ್ಯಕ್ತಿಗಳ ಸಮೂಹ ಅಂತ ಹೇಳಿದರೆ. ಸೊ ಇಲ್ಲೊಂದು ರೌಂಡ್ ಇದೆ. ಸೊ ಅದರಲ್ಲಿ 2 ಭಾಗಗಳಿದ್ದಾವೆ. ಸೊ ಇವುಗಳನ್ನು ನೋಡಿದಾಗ ಇಲ್ಲಿ ಫಾಸಿಲ್ ಇಂಧನಗಳು ಅಂತ ನಾವು ಇದನ್ನು ತಿಳ್ಕೊಂಡ್ರೆ, ಫಾಸಿಲ್ ಇಂಧನ ಅಂತ ನಾವಿನ್ನು ತಿಳ್ಕೊಂಡ್ರೆ ಒಂದು ಡೀಸೆಲ್ ಒಂದು ಕಲ್ಲಿದ್ದಲು ಆಗುತ್ತೆ. ಸೊ ಆದ್ದರಿಂದ ಇಲ್ಲಿ 56ಕ್ಕೆ ಸೊ ಆಪ್ಷನ್ 4 ಯಾವುದು ಡಿ ಉತ್ತರ ಸರಿಯಾಗುತ್ತದೆ ಎಂಬುದನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇಷ್ಟು ಇಲ್ಲಿ ನಾನು 56ರವರೆಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಿಖರವಾದಂಥ ಉತ್ತರಗಳನ್ನ ಇಲ್ಲಿ ನೀಡಿದ್ದೀನಿ. ಸೊ ಇದು ನನ್ನ ಪಾರ್ಟ್ 3 ವಿಡಿಯೋ. ಸೊ ಮುಂದೆ ಮತ್ತೆ ನಾನು ಉಳಿದ ಪ್ರಶ್ನೆಗಳಿಗೆ ಕೂಡ ಉತ್ತರಗಳನ್ನ ನಿಮಗೆ ನೀಡ್ತಾ ಇದ್ದೀನಿ. ಸೊ ತಮಗೆ
ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಿಮ್ಮ ವಿದ್ಯಾರ್ಥಿಗಳಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.